ದೀಪಾವಳಿ ನೇನ್ ಹತ್ರ ಬಂತು. ಈ ದೀಪಾವಳಿಗಾಗಿ ಅನೇಕ ಸಿಹಿ ಹಾಗೂ ಖಾರ ತಿಂಡಿಗಳನ್ನ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡ್ತಾ ಇದೀವಿ ಅಲ್ವಾ. ಸೊ ಇವತ್ತು ಈ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟಪಟ್ಟು ತಿನ್ನುವ ಪಾಲ್ಕೋವನ ಹೇಗ್ ಮಾಡೋದು ಅಂತ ನೋಡೋಣ. ಹಾಲಿನ ಪುಡಿಯನ್ನು ಉಪಯೋಗಿಸಿ ಸುಲಭವಾಗಿ ಹಾಗೂ ರುಚಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದ್ ಕಡಾಯಿನಲ್ಲಿ 2 ಕಪ್ ಹಾಲನ್ನ ಹಾಕಿ ಅದ್ರ ಜೊತೆಗೆ 2 ಕಪ್ ಹಾಲಿನ ಪುಡಿ ಇದನ್ನು ಹಾಕಿ ಒಂದು ಬಿಸ್ಕಿಟ್ ಗಂಟಿಲ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈಗ ಒಂದ್ ಮಿಕ್ಸಿ ಜಾರ್ ನಲ್ಲಿ 10 ಗೋಡಂಬಿ, ಅರ್ಧ ಕಪ್ ಸಕ್ಕರೆ, 2 ರಿಂದ 3 ಏಲಕ್ಕಿನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಸಹ ಪ್ಯಾನ್ ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಈ ಪ್ಯಾನ್ ನ ಸ್ಟವ್ ನಲ್ಲಿ ಇಟ್ಟು ಕೈ ಬಿಡದೆ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದ್ 10 ನಿಮಿಷ ಆದ್ಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ. ಇನ್ನೊಂದ್ 10 ನಿಮಿಷ ಕೈ ಬಿಡದೆ ಮಿಕ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಗಾಗುತ್ತೆ. ಈ ತರ ಬಂದ್ಮೇಲೆ ಇದಕ್ಕೆ 2 ಟೀ ಸ್ಪೂನ್ ತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಪ್ಯಾನ್ ನಲ್ಲಿ ಅಂಟದೆ ಒಂದ್ ಸೇರಿ ಬರುತ್ತೆ. ಈಗ ಸ್ಟವ್ ನ ಆಫ್ ಮಾಡಿ ಇದನ್ನ ಒಂದು ಬೌಲ್ ಗೆ ಹಾಕೊಂಡು ಇದ್ರ ಮೇಲೆ ಸಣ್ಣಗೆ ಕಟ್ ಮಾಡಿದ ಪಿಸ್ತಾನ ಹಾಕೋಣ. ಇದ್ರ ಬದಲು ಬಾದಾಮ್ನ ಕೂಡ ಹಾಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈ ದೀಪಾವಳಿಗೆ ಖಂಡಿತ ಈ ಸ್ವೀಟ್ ಅನ್ನ ಟ್ರೈ ಮಾಡಿ ನೋಡಿ. ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.